ನಮಸ್ತೆ ಸ್ನೇಹಿತರೆ. ಈ ಘಟನೆಯು ಸಂಜಯ್ ಅವರು 2009ರ ಆರಂಭದಲ್ಲಿ ಅವರ ಪ್ರಸ್ತುತ ಕೆಲಸವನ್ನು ಬಿಟ್ಟು ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಸಂಸ್ಥೆಯನ್ನು ಸೇರಿಕೊಂಡರಂತೆ. ಅವರು ಮೂಲತಃ ರಾಯಚೂರಿನವರು. ಅವರ ಕೆಲಸ ಅಲ್ಲಿಯೇ ಇದ್ದರೂ ಇಂಡಕ್ಷನ್ ಸೆಷನ್ ಮತ್ತು ಕಂಪನಿಯ ಹಿರಿಯ ಮ್ಯಾನೇಜ್ಮೆಂಟ್ನೊಂದಿಗೆ ಸಭೆಗಳಿಗಾಗಿ ಅವರನ್ನು ಬೆಂಗಳೂರಿಗೆ ಕರೆದಿದ್ದರಂತೆ. ಅದರ ವೇಳಾಪಟ್ಟಿ ಸುಮಾರು 5 ದಿನಗಳವರೆಗೆ ಇತ್ತಂತೆ. ಅದಕ್ಕೆ ಅವರು ಬೆಂಗಳೂರಿಗೆ ಹೊರಟು ಬೆಂಗಳೂರನ್ನು ತಲುಪಿದ ನಂತರ ಅವರಂತೆ ಇತ್ತೀಚೆಗೆ ಸಂಸ್ಥೆಗೆ ಸೇರಿದ ಸುಮಾರು 8 ಮಂದಿ ಬೇರೆ ಊರಿನವರು ಸಹ ಅಲ್ಲಿ ಬಂದಿದ್ದರಂತೆ. ಆಫೀಸಿನಿಂದ ಸ್ವಲ್ಪ ದೂರದಲ್ಲಿದ್ದ ಕಂಪನಿಯ ಗೆಸ್ಟ್ ಹೌಸ್ನಲ್ಲಿ ಅವರಿಗೆಲ್ಲ ಉಳಿದುಕೊಳ್ಳುವುದಕ್ಕೆ ವ್ಯವಸ್ಥೆ ಮಾಡಿದ್ದರಂತೆ. ಸಂಸ್ಥೆಯ ಸಭಾಂಗಣದ ಸಮಯ ಬೆಳಿಗ್ಗೆ 9ರಿಂದ ಸಂಜೆ 5:30ರವರೆಗೆ ಇತ್ತಂತೆ. ಅದಾದ ನಂತರ ಇನ್ನೂ ತುಂಬಾ ಸಮಯ ಇದ್ದಿದ್ದರಿಂದ ಅವರೆಲ್ಲರೂ ಪರಸ್ಪರ ಚೆನ್ನಾಗಿ ತಿಳಿದುಕೊಳ್ಳಲು ಸಾಧ್ಯವಾಯಿತು. ಆದರೆ ಈ ನಿರ್ದಿಷ್ಟ ಅಲೌಕಿಕ ಘಟನೆಗೆ ಪ್ರಮುಖ ಪಾತ್ರಧಾರಿಯಾದ 8 ಮಂದಿಯಲ್ಲಿ 3 ಸಹೋದ್ಯೋಗಿಗಳ ಹೆಸರನ್ನು ಅವರು ತಿಳಿಸಿದ್ದಾರೆ. ಅವರ ಹೆಸರು ಅಜಯ್, ಶೈಲೇಶ್ ಮತ್ತು ನವೀನ್. ಅವರೊಂದಿಗೆ ಸಂಜಯ್ ಅವರು ಉತ್ತಮ ಬಾಂಧವ್ಯವನ್ನು ಹೊಂದಿದ್ದರಂತೆ. ಅಜಯ್ ಅವರು ತುಂಬಾ ಮಾತನಾಡುವ ಮತ್ತು ಸವಾಲನ್ನು ತೆಗೆದುಕೊಳ್ಳಲು ಯಾವಾಗಲೂ ಸಿದ್ಧವಿರುವ ವ್ಯಕ್ತಿತ್ವ ಅವರದಾಗಿತ್ತು. ಶೈಲೇಶ್ ಅವರದು ತುಂಬಾ ಚುರುಕಾದ ವ್ಯಕ್ತಿತ್ವ, ಆದರೆ ಸಾಮಾನ್ಯವಾಗಿ ಸದಾ ಶಾಂತವಾಗಿರುತ್ತಿದ್ದರು. ನವೀನ್ ಬೆಂಗಳೂರಿನ ನಿವಾಸಿಯಾಗಿದ್ದು ಅವರ ವ್ಯಕ್ತಿತ್ವವು ಶೈಲೇಶ್ ಅವರಂತೆಯೇ ಇತ್ತು. ಆದರೆ ಅವರು ಉತ್ತಮ ಹಾಸ್ಯ ಪ್ರಜ್ಞೆಯನ್ನು ಹೊಂದಿದ್ದರು ಮತ್ತು ಅವರ ಒನ್ಲೈನ್ ಜೋಕುಗಳು ಅವರನ್ನು ಪೂರ್ತಿ ರಂಜಿಸುತ್ತಿದ್ದವು. ಈ ಅವಧಿಯಲ್ಲಿ ಅವರು ಒಟ್ಟಿಗೆ ಉತ್ತಮ ಸಮಯವನ್ನು ಕಳೆಯುತ್ತಿದ್ದರಂತೆ ಮತ್ತು ಒಬ್ಬರನ್ನೊಬ್ಬರು ಚೆನ್ನಾಗಿ ತಿಳಿದುಕೊಂಡಿದ್ದರಂತೆ. ಎಂದಿನಂತೆ ನಾವು ಊಟದ ನಂತರ ಎಲ್ಲರೂ ಮಾತನಾಡುತ್ತಾ ಕುಳಿತಿರುವಾಗ ನವೀನ್ ನಮಗೆ ಅತಿಥಿ ಗೃಹದ ಹತ್ತಿರ ಒಂದು ಸ್ಮಶಾನವಿದೆ ಎಂದು ಹೇಳಿದರು. ಹಾಗೆ ಆ ಅತಿಥಿ ಗೃಹವನ್ನು ನೋಡಿಕೊಳ್ಳುತ್ತಿದ್ದ ಶ್ರೀ ಅವರು ಅಲ್ಲಿ ನಡೆದ ವಿಚಿತ್ರ ಘಟನೆಗಳನ್ನು ಹೇಳಿದರು. ಸ್ಮಶಾನಕ್ಕೆ ಹೋಗುವ ರಸ್ತೆಯು ತುಂಬಾ ಮೌನವಾಗಿತ್ತು ಮತ್ತು ಸಾಮಾನ್ಯವಾಗಿ ಜನರು ವಿಶೇಷವಾಗಿ ರಾತ್ರಿಯಲ್ಲಿ ಅಲ್ಲಿ ಓಡಾಡುವುದನ್ನು ತಪ್ಪಿಸಿದರು. ಮತ್ತು ಆ ನಿರ್ದಿಷ್ಟ ರಸ್ತೆಗೆ ಹೋಗದಂತೆ ಎಲ್ಲರಿಗೂ ತಿಳಿಸುವಂತೆ ಅವರು ನವೀನ್ ಅವರಿಗೆ ಹೇಳಿದ್ದರು. ಅಜಯ್ ಅವರಿಗೆ ಇದರಲ್ಲೆಲ್ಲ ನಂಬಿಕೆ ಇರಲಿಲ್ಲ. ದೆವ್ವ ಮತ್ತು ಅಲೌಕಿಕ ಕಲ್ಪನೆಯ ಬಗ್ಗೆ ಅಪಹಾಸ್ಯ ಮಾಡುತ್ತಿದ್ದರು. ಆದರೆ ಅವರಲ್ಲಿ ಉಳಿದವರಿಗೆ ಈ ವಿಷಯದ ಬಗ್ಗೆ ತುಂಬಾ ಆಸಕ್ತಿ ಇತ್ತಂತೆ ಮತ್ತು ಇನ್ನೂ ಜಾಸ್ತಿ ಅದರ ಬಗ್ಗೆ ಹೆಚ್ಚಿನದನ್ನು ತಿಳಿದುಕೊಳ್ಳಲು ಬಯಸಿದರಂತೆ. ಆದರೆ ನವೀನ್ ಅವರಿಗೆ ಇದರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಶ್ರೀಗಳು ಕೂಡ ಅವರಿಗೆ ಇದರ ಬಗ್ಗೆ ಬೇರೆ ಏನು ಕೇಳಬೇಡಿ, ಏನನ್ನು ಹೇಳುವುದಿಲ್ಲ ಅಂದುಬಿಟ್ಟರಂತೆ. ಆದ್ದರಿಂದ ಅವರೆಲ್ಲ ವಿಷಯವನ್ನು ಅಲ್ಲಿಗೆ ಕೈಬಿಟ್ಟರು. ಅಂದು ಬೆಂಗಳೂರಿನಲ್ಲಿ ಅವರ ಅಂತಿಮ ದಿನವಾಗಿತ್ತು. ಇಂಡಕ್ಷನ್ ಸೆಷನ್ಗಳು ಮುಗಿದ ನಂತರ ಅವರ ಸೀನಿಯರ್ಗಳು ಹತ್ತಿರದ ಹೋಟೆಲ್ನಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಿದ್ದರಂತೆ. ಅವರೆಲ್ಲ ಅಂದು ರಾತ್ರಿ ಉತ್ತಮ ಸಮಯವನ್ನು ಕಳೆದು ಅದ್ದೂರಿ ಭೋಜನವನ್ನು ಸವೆದಿದ್ದರಂತೆ. ನಿರ್ದಿಷ್ಟವಾಗಿ ಅಜಯ್ ಹೆಚ್ಚು ಆನಂದಿಸಿದರು ಮತ್ತು ಬೇಡ ಎಂದರು. ಕೇಳದೆ ಹಾಟ್ ಡ್ರಿಂಕ್ಸ್ ಹೆಚ್ಚು ಸೇವಿಸಿದರು. ಎಲ್ಲರೂ ರಾತ್ರಿ ಊಟ ಮುಗಿಸಿ ಗೆಸ್ಟ್ ಹೌಸ್ಗೆ ಹಿಂತಿರುಗಿದಾಗ ಮರುದಿನ ಬೆಳಿಗ್ಗೆ ಬೇಗ ಹೊರಡಬೇಕಾಗಿದ್ದರಿಂದ ಎಲ್ಲರೂ ತಮ್ಮ ತಮ್ಮ ಬ್ಯಾಗ್ಗಳನ್ನು ಪ್ಯಾಕ್ ಮಾಡಲು ಪ್ರಾರಂಭಿಸಿದರು. ಪ್ಯಾಕ್ ಮಾಡಿದ ನಂತರ ಕಳೆದ 2 ದಿನಗಳಲ್ಲಿ ಕಳೆದ ಉತ್ತಮ ಸಮಯವನ್ನು ನೆನಪಿಸಿಕೊಳ್ಳುತ್ತಾ ಕುಳಿತಿದ್ದರಂತೆ. ಆಗ ಆ ಹಳೆಯ ಸ್ಮಶಾನದ ವಿಷಯವನ್ನು ನವೀನ್ ಮತ್ತೆ ಪ್ರಸ್ತಾಪಿಸಿದರಂತೆ. ಆಗ ಅಜಯ್ ಮತ್ತೆ ಅಪಹಾಸ್ಯ ಮಾಡುವುದನ್ನು ನೋಡಿ ನವೀನ್ ಸ್ವಲ್ಪ ಕಿರಿಕಿರಿಗೊಂಡರು ಮತ್ತು ಅಜಯ್ ಸ್ಮಶಾನಕ್ಕೆ ಹೋಗಿ ಅಲ್ಲಿ ಒಬ್ಬನೇ 1 ಗಂಟೆ ಕಳೆಯಲು ಧೈರ್ಯ ಇದೆಯಾ ಎಂದು ಚಾಲೆಂಜ್ ಮಾಡಿದನು. ಅಜಯ್ ಕುಡಿದಿದ್ದರಿಂದ ಸ್ವಲ್ಪ ಮತ್ತಲ್ಲೇ ಇದ್ದರು ಮತ್ತು ಕ್ಷಣಾರ್ಧದಲ್ಲಿ ಆ ಚಾಲೆಂಜ್ಗೆ ತಕ್ಷಣವೇ ಒಪ್ಪಿಕೊಂಡರು. ಅವನು ಎದ್ದು ತಕ್ಷಣ ಅತಿಥಿ ಗೃಹದಿಂದ ಹೊರಬರಲು ಪ್ರಾರಂಭಿಸಿದನು. ನಾವು ಅವನನ್ನು ತಡೆಯಲು ಪ್ರಯತ್ನಿಸಿದೆವು, ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಆಗ ಸಂಜಯ್ ಅವರು ಸ್ವಲ್ಪ ಯೋಚನಾ ಮನೋಭಾವದಿಂದ ಇಷ್ಟವಿಲ್ಲದಿದ್ದರೂ ಅವನ ಸಾಹಸದಲ್ಲಿ ಅವನೊಂದಿಗೆ ಹೋಗಲು ನಿರ್ಧರಿಸಿದರಂತೆ. ಅವರಿಬ್ಬರು ಸ್ಮಶಾನದ ಕಡೆಗೆ ನಡೆಯುತ್ತಿದ್ದರಂತೆ. ಅಜಯ್ ತುಂಬಾ ಉತ್ಸಾಹದಲ್ಲಿದ್ದರಂತೆ. ಆ ಕಡೆಗೆ ಹೋಗುವ ರಸ್ತೆಯು ಜನವಸತಿಯ ಲಕ್ಷಣಗಳಿಲ್ಲದೆ ಒಂಟಿಯಾಗಿತ್ತು. ಗೆಸ್ಟ್ ಹೌಸ್ನಿಂದ ಸುಮಾರು 1 ಕಿಲೋಮೀಟರ್ ದೂರವಿರವಿತ್ತಂತೆ. ಅವರು ಅಲ್ಲಿಗೆ ತಲುಪುವಷ್ಟರಲ್ಲಿ ಸಮಯ ಮಧ್ಯರಾತ್ರಿ 12:30 ಆಗಿತ್ತಂತೆ. ಅದು ತುಂಬಾ ಹಳೆಯ ಸ್ಮಶಾನವಾಗಿದ್ದು ಸ್ಥಳೀಯರು ಹೆಚ್ಚಾಗಿ ಬಳಸುತ್ತಿರಲಿಲ್ಲ. ಅದು ಹೇಗೋ ಅದರ ವಿಚಿತ್ರಗಳ ಬಗ್ಗೆ ಗಾಳಿ ಸುದ್ದಿ ಹೊಂದಿತ್ತು. ಆ ರಾತ್ರಿ ತುಂಬಾ ಚಳಿಯಾಗಿತ್ತು, ಏಕೆಂದರೆ ಅದು ಚಳಿಗಾಲ ಮತ್ತು ಬೆಂಗಳೂರಿನಲ್ಲಿ ಚಳಿಗಾಲದಲ್ಲಿ ರಾತ್ರಿಗಳು ಸಾಕಷ್ಟು ತಂಪಾಗಿರುತ್ತದೆ.
ಅವರು ಸ್ಮಶಾನದ ಗೇಟ್ ತಲುಪಿದಾಗ ಅಲ್ಲಿ ಒಬ್ಬ ಮುದುಕ ತನ್ನನ್ನು ಭದ್ರತಾ ಸಿಬ್ಬಂದಿ ವೀರ ಎಂದು ಪರಿಚಯಿಸಿಕೊಂಡರು. ಇಷ್ಟು ಮಧ್ಯರಾತ್ರಿಯಲ್ಲಿ ಅಲ್ಲಿಗೆ ಬರಲು ಕಾರಣವೇನು ಎಂದು ಅನುಮಾನದಿಂದ ಅವರನ್ನು ಕೇಳಿದರು. ಆಗ ಅಜಯ್ ತಕ್ಷಣ ತನ್ನ ಸಂಬಂಧಿಕರೊಬ್ಬರನ್ನು ಅಲ್ಲಿ ಸಮಾಧಿ ಮಾಡಲಾಗಿದೆ ಮತ್ತು ಅವರು ಆ ಸಮಾಧಿಯನ್ನು ಈಗಲೇ ನೋಡಬೇಕೆಂದು ಹೇಳಿದರು. ತಕ್ಷಣ, ಏಕೆಂದರೆ ಅವರು ಸಣ್ಣ ಕೆಲಸಕ್ಕಾಗಿ ಬೆಂಗಳೂರಿಗೆ ಬಂದಿದ್ದು ಬೆಳಿಗ್ಗೆ ಬೇಗನೆ ಲಂಡನ್ಗೆ ಹಾರಲಿದ್ದೇನೆ ಎಂದು ವೀರ ಅವರಿಗೆ ಹೇಳಿದರು. ಆಗ ವೀರ ಅವರ ಬಗ್ಗೆ ಸಹಾನುಭೂತಿ ತೋರಿ ಆದಷ್ಟು ಬೇಗ ನೋಡಿಕೊಂಡು ಬರೋದಕ್ಕೆ ಅಪ್ಪಣೆ ನೀಡಿದರಂತೆ. ಸರಿ ಅಂತ ಅವರು ನಿಧಾನವಾಗಿ ಸ್ಮಶಾನದ ಒಳಗೆ ಹೋದರಂತೆ. ಅದೊಂದು ಸಾಮಾನ್ಯ ಸ್ಮಶಾನದಂತಿತ್ತು. ರಸ್ತೆಯ ಎರಡೂ ಬದಿಗಳಲ್ಲಿ ಸಮಾಧಿಗಳಿರುವ ಮಧ್ಯದಲ್ಲಿ ಸಿಮೆಂಟ್ ಮಾರ್ಗವಿತ್ತು. ಸ್ಮಶಾನದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಾಯಿಗಳು ಉಳಿಡುವುದು ಬೊಗಳುವುದು ಹೊರತುಪಡಿಸಿದರೆ ಅಲ್ಲಿ ನೀರವ ಮೌನ ಆವರಿಸಿತ್ತು. ಸ್ವಲ್ಪ ದೂರದಲ್ಲಿ ಒಂದು ಬೆಂಚು ಇತ್ತು. ಅಜಯ್ ಇನ್ನೂ ಮತ್ತಿನಲ್ಲಿದ್ದ ಕಾರಣ ಆ ಬೆಂಚ್ ಮೇಲೆ ಕೂತು ಒಂದೆರಡು ನಿಮಿಷ ಕಳೆದು ಆನಂದಿಸಲು ಬಯಸುತ್ತೇನೆ ಎಂದು ಹೇಳಿದರು. ಸಂಜಯ್ ಅವರಿಗೆ ಅಲ್ಲಿ ಅನಾನುಕೂಲವಾಗುತ್ತಿದ್ದರು. ಅಜಯ್ನ ನಿರಂತರ ಬಲವಂತಕ್ಕೆ ಒಪ್ಪಿಕೊಂಡರು. ಅವರು ಕುಳಿತುಕೊಂಡ ಮೇಲೆ ಅಜಯ್ ತಕ್ಷಣ ತನ್ನ ಜೇಬಿಗೆ ಕೈ ಹಾಕಿ ಸಿಗರೇಟನ್ನು ಹೊರತೆಗೆದರಂತೆ. ಸ್ಥಳದ ಪಾವಿತ್ರ್ಯತೆಗೆ ಧಕ್ಕೆಯಾಗುತ್ತದೆ, ಬೇಡ ಎಂದು ಸಂಜಯ್ ತಡೆಯಲು ಪ್ರಯತ್ನಿಸಿದರಂತೆ. ಆದರೆ ಅವನು ಕೇಳುವ ಮನಸ್ಥಿತಿಯಲ್ಲಿ ಇರಲಿಲ್ಲ. ಬೆಂಚ್ ಮೇಲೆ ಇನ್ನೂ ಕೆಲವು ಅಹಿತಕರ ನಿಮಿಷಗಳನ್ನು ಕಳೆದ ನಂತರ ಅಜಯ್ ಅವರು ಮತ್ತಷ್ಟು ಒಳಗೆ ಚಲಿಸಲು ಮತ್ತು ಉಳಿದ ಸ್ಥಳವನ್ನು ಪರಿಶೀಲಿಸಲು ಬಯಸುವುದಾಗಿ ಹೇಳಿದರು. ಒಳಗೆ ಹೋದ ನಂತರ ತನಗೆ ಹಠಾತ್ತನೆ ಮೂತ್ರ ವಿಸರ್ಜಿಸುವ ಹಂಬಲವಿದೆ ಎಂದು ಅವರು ಹೇಳಿದಾಗ ಸಂಜಯ್ ಅವರು ತಕ್ಷಣ ಹಾಗೆ ಮಾಡುವುದನ್ನು ತಡೆದು ಈ ಸ್ಥಳದಿಂದ ಹೊರಡುವ ಸಮಯ ಬಂದಿದೆ, ಆಚೆ ಎಲ್ಲಾದರೂ ಹೋಗುವಂತೆ ಹೇಳಿದರು. ಆದರೆ ಹಠ ಹಿಡಿದ ಅಜಯ್ ಅವರ ಸಲಹೆಗೆ ಕಿವಿಗೊಡಲಿಲ್ಲವಂತೆ. ಸಂಜಯ್ ಅವರಿಗೆ ಕಣ್ಣು ಮಿಟುಕಿಸಿ ಬೇಗನೆ ಹಿಂತಿರುಗುವುದಾಗಿ ಹೇಳಿ ಅಲ್ಲೇ ಸ್ವಲ್ಪ ದೂರದಲ್ಲಿರುವ ಪೊದೆ ಕಡೆಗೆ ಹೋದರಂತೆ. ಪೊದೆಗಳು ಬಹಳ ಗಾಢವಾಗಿದ್ದವು. ಸಂಜಯ್ ಅವರು ನಿಂತಿದ್ದ ಸ್ಥಳದಿಂದ ಅಜಯ್ ಅವರನ್ನು ನೋಡಲು ಅಸಾಧ್ಯವಾಗುತ್ತಿತ್ತಂತೆ. ಆಗ ಸಂಜಯ್ ಅವರಿಗೆ ಇದ್ದಕ್ಕಿದ್ದ ಹಾಗೆ ಬಲಹೀನವಾಗುವಂತೆ ಭಾಸವಾಗಲು ಶುರುವಾಯಿತಂತೆ. ಯಾರೋ ಅವರ ಜೀವವನ್ನು ಕತ್ತು ಹಿಸುಕಿ ಹಿಂಡಲು ಪ್ರಯತ್ನಿಸುತ್ತಿರುವಂತೆ ಮತ್ತು ಉಸಿರಾಡಲು ತುಂಬಾ ಕಷ್ಟಕರವಾಗುತ್ತಿತ್ತಂತೆ. ಅವರು ಹಾಗೆ ಅವರ ಮೊಣಕಾಲುಗಳ ಮೇಲೆ ಕುಸಿದು ಬಿದ್ದರಂತೆ. ಅದು ಏನು ಎಂದು ನೋಡಲು ಪ್ರಯತ್ನಿಸಿದಾಗ ಒಂದು ನೆರಳಿನ ರೂಪವು ನಿಧಾನವಾಗಿ ಅವರ ಬಳಿಯಿಂದ ದೂರ ಸರಿಯುವುದನ್ನು ಅವರು ನೋಡಿದರಂತೆ. ಹಾಗೆ ಅದು ನಿಧಾನವಾಗಿ ಗಾಳಿಯಲ್ಲಿ ಕಣ್ಮರೆಯಾಯಿತಂತೆ. ಅದು ಕಣ್ಮರೆಯಾಗುವ ಮುನ್ನ ಒಂದು ವಿಲಕ್ಷಣ ನೋಟ ಬೀರಿ ಒಂದು ಕ್ಷಣ ಇವರನ್ನೇ ದಿಟ್ಟಿಸಿ ನೋಡುತ್ತಿತ್ತಂತೆ. ಆಗ ಅವರ ತಲೆ ತಿರುಗಲು ಪ್ರಾರಂಭಿಸಿತು ಮತ್ತು ಆ ಭಯಾನಕ ಅನುಭವವು ಅವರಿಗೆ ಸ್ಪಷ್ಟವಾಗಿ ಯೋಚಿಸುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರಿತು. ತುಂಬಾ ಕಷ್ಟಪಟ್ಟು ತನ್ನ ಸ್ಥಿಮಿತವನ್ನು ಮರಳಿ ಪಡೆದ ನಂತರ ಅಜಯ್ ಇನ್ನೂ ಹಿಂತಿರುಗಿಲ್ಲ ಎಂದು ಅವರಿಗೆ ಅರ್ಥವಾಯಿತು. ಅವರಿಗೆ ಕರೆ ಮಾಡಿದರೂ ಕೂಗಿದರೂ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲವಂತೆ. ಅವರೇ ನಿಧಾನವಾಗಿ ಸ್ವಲ್ಪ ಸಮಯದ ಹಿಂದೆ ಅಜಯ್ ಹೋದ ಪೊದೆಗಳ ಕಡೆಗೆ ನಡೆಯಲು ಪ್ರಾರಂಭಿಸಿದರಂತೆ. ಅಲ್ಲಿ ಹೋದ ನಂತರ ಅಲ್ಲಿ ನೋಡಿದ ದೃಶ್ಯದಿಂದ ಸಂಜಯ್ ಗಾಬರಿಗೊಂಡರಂತೆ. ಯಾಕೆಂದರೆ ಅಜಯ್ ನೆಲದ ಮೇಲೆ ಪ್ರಜ್ಞಾಹೀನನಾಗಿ ಬಿದ್ದಿದ್ದರಂತೆ. ಏನು ಮಾಡಬೇಕೆಂದು ತಿಳಿಯದೆ ಅಜಯ್ ಅವರನ್ನು ಬಲವಾಗಿ ಅಲುಗಾಡಿಸುತ್ತಾ ಅಜಯ್ ಏನಾಯಿತು ಎದ್ದೇಳಿ ಅಂತ ಎಬ್ಬಿಸಲು ಪ್ರಯತ್ನಿಸಿದರಂತೆ. ತುಂಬಾ ಸಮಯದ ನಂತರ ಅದೃಷ್ಟವಶಾತ್ ಅಜಯ್ ಅವರಿಗೆ ನಿಧಾನವಾಗಿ ಪ್ರಜ್ಞೆ ಬಂದಿತಂತೆ. ಒಮ್ಮೆ ಅಜಯ್ ಪೂರ್ಣ ಪ್ರಜ್ಞೆಗೆ ಬಂದಾಗ ಏನಾಯಿತು ಎಂದು ಕೇಳಿದಾಗ ಅವನು ಮೂತ್ರ ವಿಸರ್ಜಿಸುತ್ತಿದ್ದ ಪೊದೆಗಳ ಬಳಿ ಸ್ವಲ್ಪ ಚಲನವಾದಂತೆ ಕಾಣಿಸಿತಂತೆ ಮತ್ತು ಇದ್ದಕ್ಕಿದ್ದಂತೆ ತನ್ನ ಹಿಂದೆ ಯಾರೋ ನಿಂತಿರುವಂತೆ ಭಾಸವಾಯಿತಂತೆ. ಆಗ ಅವರಿಗೆ ತಕ್ಷಣವೇ ಸಂಜಯ್ ಅವರಿಗೆ ಅದೇ ದೌರ್ಬಲ್ಯ ಮತ್ತು ಉಸಿರಾಟದ ಸಮಸ್ಯೆ ಉಂಟಾಯಿತಂತೆ. ಅವರು ಸಂಜಯ್ ಅವರನ್ನು ಜೋರಾಗಿ ಕರೆಯಲು ಪ್ರಯತ್ನಿಸಿದಾಗ ಅವರ ಬೆನ್ನಿನ ಮೇಲೆ ಯಾರೋ ಬಲವಾಗಿ ಹೊಡೆದರಂತೆ. ಆ ಹೊಡೆತದಿಂದಲೇ ಪ್ರಜ್ಞೆ ತಪ್ಪಿ ಬಿದ್ದೆ ಎಂದು ಹೇಳಿದರಂತೆ. ಇನ್ನು ಭುಜದ ಬಳಿ ನೋವು ಅನುಭವಿಸುತ್ತಿದ್ದರು. ನಂತರ ಸಂಜಯ್ ಅದನ್ನು ನೋಡಿದಾಗ ಅವನ ಮೇಲಿನ ಬೆನ್ನಿನ ಮೇಲೆ ಸ್ಪಷ್ಟವಾಗಿ ಗೋಚರಿಸುವ 5 ಬೆರಳುಗಳ ಸ್ಪಷ್ಟವಾದ ಮುದ್ರೆ ಕಾಣಿಸುತ್ತಿತ್ತಂತೆ. ಮತ್ತು ರಕ್ತ ಹೆಪ್ಪುಗಟ್ಟುವಿಕೆಯಿಂದ ಹೊಡೆತ ಬಿದ್ದ ಜಾಗ ನೀಲಿ ಬಣ್ಣಕ್ಕೆ ತಿರುಗಿತ್ತಂತೆ. ಅಲ್ಲಿ ಇನ್ನೊಂದು ನಿಮಿಷ ಕೂಡ ಇರಬಾರದು ಎಂದು ನಿರ್ಧರಿಸಿ ಸ್ಮಶಾನದ ಗೇಟಿನತ್ತ ಧಾವಿಸುವಾಗ
ಇಷ್ಟು ತಡವಾಗಿ ಸ್ಮಶಾನದಲ್ಲಿ ಏನು ಮಾಡುತ್ತಿದ್ದೀರಿ ಎಂದು ಕಟುವಾಗಿ ಒಬ್ಬ ಯುವಕ ಅವರನ್ನು ಇದ್ದಕ್ಕಿದ್ದಂತೆ ನಿಲ್ಲಿಸಿದನಂತೆ. ನಾವು ಮುದುಕ ವೀರ ಅವರ ಅನುಮತಿಯನ್ನು ತೆಗೆದುಕೊಂಡಿದ್ದೇವೆ ಮತ್ತು ನಮ್ಮ ಸಂಕಟವನ್ನು ಹೇಳಿದ್ದೇವೆ ಎಂದು ಬೇಗನೆ ಅವನಿಗೆ ಎಲ್ಲ ವಿಷಯ ಹೇಳಿದರಂತೆ. ವೀರ ಎಂಬ ಹೆಸರನ್ನು ಉಲ್ಲೇಖಿಸಿದಾಗ ಅವರು ಆಶ್ಚರ್ಯಚಕಿತರಾದರು. ಏಕೆಂದರೆ ಅವರನ್ನು ಹೊರತುಪಡಿಸಿ ಯಾರೂ ಕಳೆದ 5 ವರ್ಷಗಳಿಂದ ಸ್ಮಶಾನದಲ್ಲಿ ಕಾವಲುಗಾರರಿಲ್ಲ ಎಂದು ಹೇಳಿದರು. ಆದರೆ ಅವರಿಗೆ ಸಂಜೆ ಕತ್ತಲಾದ ಮೇಲೆ ಸ್ಮಶಾನದ ಸುತ್ತಮುತ್ತ ವಿಶೇಷವಾಗಿ ಒಬ್ಬ ಮುದುಕನನ್ನು ನೋಡಿದ ಬಗ್ಗೆ ಕೆಲವರು ಈ ಹಿಂದೆ ಅವನಿಗೆ ಹೇಳಿದ್ದರಂತೆ. ವೀರ ಅಥವಾ ಆ ಮುದುಕ ಯಾರೇ ಆಗಿದ್ದರೂ ಅವನಿಗೆ ಮಾತ್ರ ಎಂದಿಗೂ ಎಲ್ಲಿಯೂ ಕಾಣಿಸಿಲ್ಲವಂತೆ. ಇದನ್ನು ಕೇಳಿ ಅಜಯ್ಗೆ ಸಹಿಸಲಾರದಂತಾಯಿತು ಮತ್ತು ಅವನು ಗೇಟ್ನಲ್ಲಿಯೇ ಪ್ರಜ್ಞೆ ತಪ್ಪಿದನು. ಅವನನ್ನು ನಿಧಾನವಾಗಿ ಪ್ರವೇಶದ್ವಾರದಲ್ಲಿರುವ ಗಾರ್ಡ್ ಕ್ಯಾಬಿನ್ಗೆ ಕರೆದೊಯ್ದು ನಂತರ ತಕ್ಷಣವೇ ಅವರ ಸಹೋದ್ಯೋಗಿಗಳನ್ನು ವಾಹನದೊಂದಿಗೆ ಅಲ್ಲಿಗೆ ಧಾವಿಸಿ ಅವರನ್ನು ಅತಿಥಿ ಗೃಹಕ್ಕೆ ಹಿಂತಿರುಗಿ ಕರೆದುಕೊಂಡು ಹೋಗಲು ಹೇಳಿದರಂತೆ. ಅವರು ಗೆಸ್ಟ್ ಹೌಸ್ಗೆ ಮರಳಿ ಬರುವಷ್ಟರಲ್ಲಿ ಬೆಳಗಿನ ಜಾವ 3:30 ಆಗಿತ್ತು. ಈ ಎಲ್ಲ ಘಟನೆಯನ್ನು ಉಸ್ತುವಾರಿ ಶ್ರೀಗಳಿಗೆ ತಿಳಿಸಿದಾಗ ಅವರು ಇವರ ಮೂರ್ಖತನಕ್ಕಾಗಿ ಬೈದರಂತೆ ಮತ್ತು ಹೆಚ್ಚಾಗಿ ಹಾನಿಯಾಗದಂತೆ ಪಾರಾಗಿದ್ದಕ್ಕೆ ನೀವು ತುಂಬ ಅದೃಷ್ಟವಂತರು ಎಂದು ಹೇಳಿದರು. ಅಜಯ್ಗೆ 2 ದಿನಗಳ ಕಾಲ ತೀವ್ರ ಜ್ವರ ಕಾಣಿಸಿಕೊಂಡು ಮತ್ತೆ ಬೆಂಗಳೂರಿನಲ್ಲಿಯೇ ಇರಬೇಕಾಯಿತು. ಧಾರ್ಮಿಕ ವ್ಯಕ್ತಿಯಾಗಿರುವ ಸಂಜಯ್ ಭವಿಷ್ಯದಲ್ಲಿ ಇಂತಹ ಚಟುವಟಿಕೆಗಳಲ್ಲಿ ಭಾಗಿಯಾಗುವುದಿಲ್ಲ ಎಂದು ತೀರ್ಮಾನಿಸಿದರು. ಇದಾದ 1-2 ತಿಂಗಳ ನಂತರ ಸಂಜಯ್ ಅಜಯ್ನನ್ನು ಭೇಟಿಯಾದರಂತೆ. ಆಗ ಅವರು ಸ್ವಲ್ಪ ಮಟ್ಟಿಗೆ ಮೃದುವಾಗಿರುವುದನ್ನು ಸಂಜಯ್ ಕಂಡುಕೊಂಡರಂತೆ. ಅಜಯ್ ಅವರು ತಮ್ಮ ಊರಿನ ದೇವಸ್ಥಾನವೊಂದರಲ್ಲಿ ಅರ್ಚಕರೊಬ್ಬರು ನೀಡಿದ ಯಂತ್ರವನ್ನು ಸಹ ಧರಿಸಿದ್ದರಂತೆ. ಈ ಘಟನೆ ಖಚಿತವಾಗಿ ಸಂದೇಹವಾದಿಯಾಗಿದ್ದ ಅವರನ್ನು ನಂಬಿಕೆಯುಳ್ಳವರಾಗಿ ಮಾಡಿದ ಅದ್ಭುತ ಪರಿವರ್ತನೆಯಾಗಿದೆ ಎಂದು ಹೇಳಬಹುದು. ಇನ್ನು ಇಂತಹ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಇರಲಿ. ಧನ್ಯವಾದ.